ಬಂಧುಗಳೇ ನಮಸ್ಕಾರ. ಇವತ್ತು ನಾವು ಇಫ್ಕೋ ಕಚೇರಿ ಹತ್ರ ಇದ್ದೀವಿ. ಇಫ್ಕೋ ಅಂದರೆ ಒಂದು ರಸಗೊಬ್ಬರ ಉತ್ಪಾದನೆ ಮಾಡುವಂತಹ ಕಂಪನಿ. ಇವತ್ತು ನಮ್ಮ ಜೊತೆ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ರಘು ಜಾಣಗೆರೆ ಅವರಿದ್ದಾರೆ. ವರ್ಕಿಂಗ್ ಕಮಿಟಿ ಸದಸ್ಯರಾಗಿರುವಂತಹ ಸಂದೀಪ್ ಅವರು, ರಾಮ್ ರೆಡ್ಡಿ ಅವರು, ಶ್ರೀನಿವಾಸ್ ಅವರು, ಅಮಿತ್ ಅವರು, ದಿಮ್ನಿಕಾಂತ್, ಆನಂದ್ ಕುಮಾರು ಎಲ್ಲ ಇದ್ದಾರೆ. ಇವತ್ತು ನಾವಿಲ್ಲಿ ಕಳೆದ ವಾರ ನಿಮಗೆ ಗೊತ್ತಿರ್ಬೋದು, KRS ಪಕ್ಷ ಅಗ್ರಿಕಲ್ಚರಲ್ ಕಮಿಷನರ್ಗೆ, ಆಯುಕ್ತರಿಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಎಚ್ಚರಿಕೆ ಪತ್ರನ ಕೊಟ್ಟಿತ್ತು. ಯಾವ ವಿಚಾರವಾಗಿ ಅಂದರೆ ರಸಗೊಬ್ಬರ ಅಕ್ರಮ, ಇಡೀ ರಾಜ್ಯದಲ್ಲಿ ನಡೀತಾ ಇರುವಂತಹ ರಸಗೊಬ್ಬರ ಅಕ್ರಮದ ಬಗ್ಗೆ ಅವರು ಕ್ರಮಗಳನ್ನು ತೆಗೆದುಕೊಂಡು ರೈತರಿಗೆ ಮೋಸ ನಷ್ಟ ಆಗ್ತಾ ಇರೋದನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಒಂದು ವಾರ ಸಮಯ ಕೊಟ್ಟಿದ್ವಿ, ಎಚ್ಚರಿಕೆ ಕೊಟ್ಟಿದ್ವಿ. ಒಂದು ವಾರದಲ್ಲಿ ನೀವು ಮಾಡಿಲ್ಲ ಅಂತಾದರೆ ನಾವು ರಸಗೊಬ್ಬರ ಕಂಪನಿಗಳಿಗೆ ನಾವು ಹೋಗ್ಬಿಟ್ಟು ಅವರಿಂದ ಮಾಹಿತಿ ತಗೊಂಡು ಅವ್ರು ಯಾಕೆ ಮೋಸ ಮಾಡ್ತಿದ್ದಾರೆ ಅಂತ ಕೇಳ್ತೀವಿ ಅನ್ನುವಂತಹ ಎಚ್ಚರಿಕೆನ ಕೊಟ್ಟಿದ್ವಿ. ಅದೇ ಒಂದು ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಅಕ್ರಮನ ನಿಲ್ಲಿಸೋಕ್ಕಾಗ್ದೇನೆ ಕೃಷಿ ಇಲಾಖೆ ಪರದಾಡ್ತಾ ಇದೆ. ಅವರು ಪರದಾಡ್ತಾ ಇದ್ದಾರಾ ಅಥವಾ ದುಡ್ಡಿನ ಮೇಲೆ ದುಡ್ಡು ಭ್ರಷ್ಟಾಚಾರ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರಾ, ಅದು ನಾವು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಇವತ್ತು ನಾವು ಇಫ್ಕೋ ಕಂಪನಿ, ಇದು ರಾಜ್ಯದಲ್ಲಿ ಒಂದು ಪ್ರಮುಖ ರಸಗೊಬ್ಬರ ಸಪ್ಲೈಯರ್ ಆಗಿದ್ದಾರೆ. ಸೊ ಇವರ ಬಳಿ ನಾವು ಬಂದಿದ್ವಿ. ಇವರು ಈ ಥರ ಇಲ್ಲಿ ರಾಜ್ಯದಲ್ಲಿ ಅಕ್ರಮ ಆಗ್ತಾ ಇದೆ, ಇದೆಲ್ಲ ನಿಮ್ಮ ಡೀಲರ್ಸ್ಗಳು ಮಾಡ್ತಿದ್ದಾರೆ, ನೀವು ಕಂಪನಿಯಿಂದನೇ ಮಾಡ್ತಾ ಇದ್ದೀರಾ, ಏನು ಎತ್ತ ಅಂತ ಕೇಳೋದಕ್ಕೆ ನಾವು ಇಲ್ಲಿ ಬಂದಿದ್ವಿ. ಇಲ್ಲಿ ಬಂದಾಗ ಇಲ್ಲಿ ಯಾರೂ ಇರಲಿಲ್ಲ ಆಫೀಸಲ್ಲಿ. ನನಗನ್ಸ್ದಂಗೆ KRS ಪಕ್ಷದವ್ರು ಬರ್ತಾರೆ ಅಂತ ಗೊತ್ತಾದ ತಕ್ಷಣವೇ ಕಾಲು ಕೀಳುವಂತಹ ಲಕ್ಷಣಗಳು ಎಲ್ಲ ಕಡೆನೂ ಕಾಣಿಸ್ತಾ ಇದ್ದಾವೆ. ಇರಲಿ, ಪರವಾಗಿಲ್ಲ, ನಾವು ಬಿಟ್ಟಿಲ್ಲ. ನಾವು ಅವ್ರಿಗೆ ಫೋನಲ್ಲಿ ಕರೆ ಮಾಡಿ ಫೋನಲ್ಲೇ ಮಾತಾಡ್ಸಿದ್ದೀವಿ, ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಫೋನಲ್ಲಿ ಮಾತಾಡಿದಾಗ ಅವಳಿಗೆ ಪ್ರಶ್ನೆಗಳನ್ನು ಕೇಳಿದ್ವಿ. ನೀವು ಈ ಥರ ಲಿಂಕ್ ಪ್ರಾಡಕ್ಟ್ಗಳನ್ನು ಯಾಕೆ ಕಳಿಸ್ಕೊಡ್ತಾ ಇದ್ದೀರಾ? ನೀವೇ ಡೀಲರ್ಗಳಿಗೆ ಕಳಿಸ್ಕೊಡ್ತಾ ಇದ್ದೀರಾ ಅಥವಾ ಡೀಲರ್ಗಳು ಇದನ್ನು ಅವರೇ ಮಾಡ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ ಕೇಳಿದ್ವಿ. ಎರಡನೇ ಪ್ರಶ್ನೆ, ರೇಟು, ರಸಗೊಬ್ಬರದ ಒಂದು ರೇಟ್ ಬೆಲೆ ಏನಿರುತ್ತೆ ಅದನ್ನು ನೀವು ಯಾವ ಬೆಲೆಗೆ ಡೀಲರ್ಗಳಿಗೆ ಕೊಡ್ತಾ ಇದ್ದೀರಾ? ಯಾಕಂದರೆ ಡೀಲರ್ಗಳು, ನೀವು ಕಂಪ್ನಿಯವರು ಡೀಲರ್ಗಳಿಗೆ ಕೊಡ್ತಾರೆ, ಡೀಲರ್ಗಳು ರಿಟೇಲ್ಗಳಿಗೆ ಕೊಡ್ತಾರೆ. ಸೊ ನೀವು ಯಾವ ರೇಟಿಗೆ ಕೊಡ್ತಾ ಇದ್ದೀರಾ? ಯಾಕಂದರೆ ಎಲ್ಲ ಯೂರಿಯಾ, DAP ರಸಗೊಬ್ಬರ ಮತ್ತು ಇನ್ನಿತರ ರಸಗೊಬ್ಬರಗಳದ್ದು ಬೆಲೆ MRPಗಿಂತ ಸಿಕ್ಕಾಪಟ್ಟೆ ಜಾಸ್ತಿ, ಗಗನ ಎತ್ತರದಲ್ಲಿ ಮಾರಾಟ ಆಗ್ತಾ ಇದೆ. ಸೊ ಇವರು ಯಾವ ರೇಟಿಗೆ ಕೊಡ್ತಾ ಇದ್ದಾರೆ ಮತ್ತು ರಿಟೇಲ್ ಅವರು ಅವ್ರಿಗೆ ಮಾರ್ಜಿನ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಕೇಳಿದ್ವಿ. ಅವ್ರು ಕೇಳಿದಾಗ ಒಂಥರ ಏನು, ನಾವು 248 ರೂಪಾಯಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾದರೆ 248 ರೂಪಾಯಿ ಕೊಟ್ಟರೆ ನೆಕ್ಸ್ಟು ಡೀಲರ್ಗೆ ಹೋಗುತ್ತೆ, ಡೀಲರಿಂದ ರಿಟೇಲರ್ಗೆ ಹೋಗುತ್ತೆ, ರಿಟೇಲರ್ಗೆ ಹೋಗೋ ಮಾರ್ಜಿನ್ ಎಲ್ಲಿರುತ್ತೆ ಅವನಿಗೆ, ರಿಟೇಲರ್ಗೆ ಅಂತ ಪ್ರಶ್ನೆ ಬಂದಾಗ ನಾವು ಯಾವ ಡೀಲರ್ಗೂ ಕೊಡಲ್ಲ, ಡೈರೆಕ್ಟಾಗಿ ರಿಟೇಲರ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಕನ್ಫ್ಯೂಸ್ ಮಾಡಿದ್ರು. ಏನು, ನಾವು ಅವ್ರಿಗೆ ಹೇಳಿದ್ವಿ, ಏನು ಸರ್ಕಾರದಲ್ಲೇ ಹೋಲ್ಸೇಲರ್ಗೆ ಬೇರೆ ಲೈಸೆನ್ಸ್ ಇದೆ, ರಿಟೇಲರ್ಗೆ ಬೇರೆ ಲೈಸೆನ್ಸ್ ಇದೆ ಅಂತ ಹೇಳ್ತಾ ಇದ್ರು ಕೂಡ ಡೀಲರ್ ಅಂತ ಯಾರೂ ಇರಲ್ಲ, ನಾವು ಡೈರೆಕ್ಟಾಗಿ ರಿಟೇಲರ್ಗೆ ಸಪ್ಲೈ ಮಾಡ್ತೀವಿ ಅಂತ ಭಾರಿ ದೊಡ್ಡದಾಗಿ, ನಿಮ್ಗೆ ಯಾವ ಥರದ ಮಾಹಿತಿ ಬೇಕೋ ಎಲ್ಲ ಡೀಲರ್ಗಳದ್ದು ಮಾಹಿತಿ ಕೊಡ್ತೀವಿ, ಆಮೇಲೆ ನೀವು ನೋಡಿ ನಮಗೆ ಏನು ನಾವು ರಸಗೊಬ್ಬರ ಮಾರಿರುವಂತಹ ಇನ್ವಾಯ್ಸ್ಗಳನ್ನು ಕೊಡ್ತೀವಿ, ನೀವು ತಗೊಳ್ಳಿ ಆಫೀಸಲ್ಲಿ ಅಂತ ಹೇಳಿ ದೊಡ್ಡದಾಗಿ ಬೊಗಳೆ ಬಿಟ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಲೆಟರ್ ಹೆಡ್ಡಲ್ಲಿ ಕೂತ್ಕೊಂಡು ನಾವು ಅವ್ರಿಗೆ ಅರ್ಜಿ ಬರೆದು ಕೊಟ್ವಿ. ಅಲ್ಲೇ ಕೂತ್ಕೊಂಡು ಅರ್ಜಿ ಬರೆದು ಕೊಟ್ಟ ಮೇಲೆ ನಮಗೊಂದು ಹಿಂಬರಹ ಕೊಡ್ತಾರೆ. ಏನು ಹಿಂಬರಹ ಕೊಡ್ತಾರೆ? ನಿಮಗೆ ಯಾವುದೇ ರೀತಿ ಮಾಹಿತಿ ಕೊಡಲು ಸಾಧ್ಯವಿಲ್ಲ ಅಂತ ಕೊಡ್ತಾರೆ. ಫೋನಲ್ಲಿ ದೊಡ್ಡದಾಗಿ ಬೊಗಳೆ ಬಿಟ್ಟು ಕೊನೆಗೆ ಮಾಹಿತಿ ಕೊಡಲು ಸಾಧ್ಯವಿಲ್ಲ ಅಂತ ನೀವು ಹೇಳ್ತಾ ಇರುವಂಥದ್ದು ನಿಮ್ಮ ಅಕ್ರಮವನ್ನು, ನಿಮ್ಮ ಅಪರಾಧವನ್ನು ನೀವೇ ಸಾಬೀತು ಮಾಡ್ದಂಗಲ್ವ ಸ್ವಾಮಿ? ನೀವು ಇಫ್ಕೋ ಕಂಪನಿಯವರು ನಮ್ಮ ರಾಜ್ಯಕ್ಕೆ ಬಂದ್ಬಿಟ್ಟು ಇಲ್ಲಿ ರೈತರ ಕಂಪನಿ ಅಂತ ಹೇಳ್ಕೊಂಡು ರೈತರಿಗೆ ಮೋಸ ಮಾಡುವಂತಹ, ಅವರಿಂದ ದುಡ್ಡು ಲೂಟಿ ಮಾಡುವಂತಹ ಮತ್ತು ಸರ್ಕಾರದ ತೆರಿಗೆಯಿಂದ ನೀವು ಸಬ್ಸಿಡಿ ತಗೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದೀರಾ ಇಫ್ಕೋ ಕಂಪನಿಯವರು. ನೀವು ನಿಮ್ಮ ಕಂಪನಿನ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ತೀವಿ ಅಂತ ನೋಡಿ. ನಮ್ಮ ಹೋರಾಟದಲ್ಲಿ ನಿಮ್ಮ ಕಂಪನಿ ಹೆಸರು ಮುಂಚೂಣಿಯಲ್ಲಿರುತ್ತೆ. ನೀವು ಇವಾಗ ನಮಗೇನು ಮಾಡಿದ್ರಿ, ಏನು ಕೊಡ್ತೀವಿ ಅಂತ ಕೊಡದೇ ಇದ್ದು ನಮಗೆಲ್ಲ ಮಾಡಿರುವಂಥ ಮೋಸ ಇದು. ರಾಜ್ಯದ ಜನರಿಗೆ, ರೈತರಿಗೆ ನೀವು ಮಾಡಿರುವಂತಹ ಮೋಸ, ನಿಮ್ಮ ಅಕ್ರಮ ಇವತ್ತೇ ಇಲ್ಲೇ ಬಯಲಾಗ್ಬಿಟ್ಟಿದೆ. ಕೊಡ್ತೀವಿ ಮಾಹಿತಿ ಅಂತ ಹೇಳಿ ನೀವು ಕೊಡದೇನೆ ನಮ್ಮನ್ನು ಕಳಿಸಿದ್ದೀರಾ. ಇರಲಿ, ಈಗ ಇದನ್ನು ನಮಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತು. ನಾವು ಯಾರನ್ನ ಅಕೌಂಟೇಬಲ್ ಮಾಡಬೇಕು, ಯಾವ ರೀತಿ ನಿಮ್ಮನ್ನು ಬಯಲು ಮಾಡೋದಕ್ಕೆ ನಮ್ಮ ಹತ್ರ ಬೇರೆ ಬೇರೆ ಥರದ್ದು ವಿಧಾನಗಳಿದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ.
ಇವತ್ತು ನಮ್ಮ ಜೊತೆ ರಾಜ್ಯ ಕಾರ್ಯಾಧ್ಯಕ್ಷರು ರಘು ಜಾಣಗೇರ್ ಅವರು ಕೂಡ ಇದ್ರು. ಅವರು ಈ ವಿಚಾರದ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ. ಈಗಾಗಲೇ ರಘುಪತಿ ಅವರು ಹೇಳಿದಾಗೆ ಇದು ಏನು ರಾಜ್ಯದಲ್ಲಿ ಇವತ್ತು ಮುಂಗಾರು ಶುರುವಾಗಿದೆ. ರೈತರಿಗೆ ಬಹಳ ಮುಖ್ಯವಾಗಿ ರಸಗೊಬ್ಬರಗಳ ಅಗತ್ಯತೆ ಇವಾಗ ಹೆಚ್ಚಾಗಿರುತ್ತೆ. ಈ ಥರದ ಒಂದು ರೈತರ ಅಗತ್ಯಗಳನ್ನೇ ಒಂದು ಏನಂತಾರೆ ಅವರ ಒಂದು ಹಣ ಮಾಡೋದಕ್ಕೆ ಒಂದು ಮಾರ್ಗವಾಗಿ ಮಾಡಿಕೊಂಡು ಈ ರಸಗೊಬ್ಬರ ಸಪ್ಲೈ ಮಾಡುವಂತಹ ಮತ್ತು ರಸಗೊಬ್ಬರವನ್ನು ಸರ್ಕಾರದ ನೆರವಿನೊಂದಿಗೆ ರಸಗೊಬ್ಬರಗಳನ್ನು ಉತ್ಪಾದಿಸ್ತಾ ಇರುವಂಥ ಈ ಥರದ್ದು ಇದೊಂದು ಇಫ್ಕೋ. ಫಾರ್ ಎಕ್ಸಾಂಪಲ್ ಇಫ್ಕೋ ಇವರು ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಅಂದರೆ ಜನರದೇ ಕಂಪ್ನಿ. ಇದು ಖಾಸಗಿ ಕಂಪ್ನಿ ಅಲ್ಲ, ಜನರದೇ ಒಂದು ಸೊಸೈಟಿ. ಜನರದೇ ಸೊಸೈಟಿ ಇವತ್ತು ಇದನ್ನ ತಯಾರಿಸಿ ರೈತರಿಗೆ ಮಾರ್ತಾ ಇರುವಂಥದ್ದು. ಈಗ ಸಿಕ್ಕಾಪಟ್ಟೆ ನಾವು ಹೇಳ್ತಾನೆ ಬರ್ತಾ ಇದ್ದೀವಿ, ರೈತರು ಮಾತಾಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲಿ ರಸಗೊಬ್ಬರವನ್ನು MRP ಬೆಲೆಗಿನ್ನ ಭಾಳ ತುಂಬ ಹೈ ರೇಟಲ್ಲಿ MRPಗಿನ್ನ ಶೇಕಡ 25%, 50% ಹೆಚ್ಚಿನ ಬೆಲೆಗೆ ಇವತ್ತು ರಸಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಸಗೊಬ್ಬರ ತೆಗೆದುಕೋಬೇಕು ಅಂತ ಅಂದರೆ ನೀವು ಇನ್ಯಾವುದೋ ಪ್ರಾಡಕ್ಟು ಆ ಕಂಪನಿಯವರು ತಯಾರು ಮಾಡುವಂತಹ ರೈತರಿಗೆ ಅಗತ್ಯ ಇಲ್ಲದೇ ಇದ್ರೂ ಕೂಡ ರೈತರು ಆ ಕಂಪನಿಯವರು ಕೊಡುವಂತಹ ಲಿಂಕ್ಡ್ ಪ್ರಾಡಕ್ಟು, ಈ ಪ್ರಾಡಕ್ಟ್ ತಗೊಂಡ್ರೆ ನಿಮ್ಗೆ ಯೂರಿಯಾ ಕೊಡೋದು, ಈ ಪ್ರಾಡಕ್ಟ್ ತಗೊಂಡ್ರೆ ನಿಮ್ಗೆ DAP ಕೊಡೋದು. ಸೊ ಈ ತರಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನ KRS ಪಕ್ಷ ರೈತರಿಗೆ ನೋಡಿ, ರೈತರಿಗೆ ಇವತ್ತು ಅವ್ರು ಬೆಳೆಯುವಂಥ ಬೆಳೆಗೆ ನ್ಯಾಯವಾದ ವೈಜ್ಞಾನಿಕವಾದಂತಹ ಬೆಲೆಗಳು ಸಿಗದೆ ರೈತರು ಇವತ್ತು ವ್ಯವಸಾಯ ಮಾಡೋದೇ ಒಂದು ರೀತಿಯಲ್ಲಿ ಅವ್ರಿಗೆ ನಷ್ಟದ ಬಾಬತ್ತಾಗಿದೆ. ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ ಆದರೆ ಏನೂ ಲಾಭ ಬರ್ತಾ ಇಲ್ಲ. ರೈತರು ಕೊನೆಗೆ ಯಾವ ಹಂತಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ದಾರಿಯನ್ನೇ ಇವತ್ತು ರೈತರು ಹಿಡಿತಾ ಇದ್ದಾರೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಆ ಸ್ಥಿತಿಗೆ ಬರೋದಕ್ಕೆ ಕಾರಣಗಳಲ್ಲಿ ಇವತ್ತು ಏನು ರಸಗೊಬ್ಬರವನ್ನ ಈ ರೀತಿಯಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋದು, ರಸಗೊಬ್ಬರವನ್ನ ಈ ರೀತಿಯಾಗಿ ರೈತರಿಗೆ ಹೊರೆಯಾಗಿ ಮಾಡ್ತಾ ಇರುವಂತಹದ್ದು ಕೂಡ ಒಂದು ರೈತರ ಸಾವಿಗೆ ಕಾರಣ ಆಗ್ತಾ ಇದೆ. ಸರ್ಕಾರಗಳು ರೈತರ ಸಾವಿನ ಬಗ್ಗೆ ಮಾತಾಡ್ತಾ ಇದ್ದಾವೆ, ಸಾವಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾವೆ, ಆದ್ರೆ ರೈತರ ಸಾವಿಗೆ ಕಾರಣಗಳೇನು? ರೈತರ ಸಾವಿಗೆ ಕಾರಣ ಇವತ್ತು ಹಣದಾಹ ಭ್ರಷ್ಟ ರಾಜಕಾರಣಿಗಳು, ಹಣದಾಹ ಇಂತಹ ಭ್ರಷ್ಟ ಕಂಪನಿಗಳು, ಜನರ ಹೆಸರನ್ನ ಹೇಳ್ಕೊಂಡು ಬದುಕ್ತಾ ಇರುವಂತಹ ಇಫ್ಕೋ ತರದ ಕಂಪನಿಗಳೇ ಇವತ್ತು ರೈತರ ಬದುಕನ್ನ ಹಾಳು ಮಾಡ್ತಾ ಇರುವಂತಹ, ನಾಶ ಮಾಡ್ತಾ ಇರುವಂತಹ, ರೈತರ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಈ ತರದ್ದು ಇಫ್ಕೋ ತರದ ರಸಗೊಬ್ಬರ ತಯಾರಿಕಾ ಕಂಪನಿಗಳು. ರಘುಪತಿ ಅವರು ಹೇಳಿದಾಗೆ ನಾವು ಇವತ್ತು MRPಗಿನ್ನ ಹೆಚ್ಚಿನ ಬೆಲೆಗೆ ರಿಟೈಲ್ ಡೀಲರ್ಗಳು ರಸಗೊಬ್ಬರವನ್ನು ಮಾರಾಟ ಮಾಡೋದಕ್ಕೆ ಕಾರಣ ಏನು ಅಂತೇಳಿ ಪತ್ತೆ ಹಚ್ಚಬೇಕು ಅಂತೇಳಿ ನಾವು ಕಮಿಷನರ್ ಹತ್ರ ಹೋಗಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಹತ್ರ ಹೋಗಿ, ಕೊನೆಗೆ ಎಲ್ಲರೂ ನಾಜೂಕಯ್ಯರ ರೀತಿಯಲ್ಲೇ ಕಾಣಿಸ್ಕೊಂಡ ಕಾರಣಕ್ಕಾಗಿ ಯಾರೂ ತಮಗೇನು ಗೊತ್ತಿಲ್ಲ ಅಂದ್ರೆ ಇವರೆಲ್ಲ IASಗಳು ಓದ್ಕೊಂಡು ಬಂದಿರೋಂಥ ಅಧಿಕಾರಿಗಳು ಯಾವ ತರದ ವೇಸ್ಟ್ ಅಂತ ಅಂದ್ರೆ ಇವರು ಒಂದು ತಾವು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಮತ್ತೆ ಇಲಾಖೆಯಲ್ಲಿ ನಡೀತಾ ಇರುವಂತಹ ಅಕ್ರಮವನ್ನ ಪತ್ತೆ ಹಚ್ಚಿ ಆ ಇಲಾಖೆಯಿಂದ ಜನರಿಗೆ ತಲುಪಬೇಕಾಗಿರುವಂತಹ ಯೋಜನೆಗಳು, ಸವಲತ್ತುಗಳು ನ್ಯಾಯಯುತವಾಗಿ ತಲುಪುವ ರೀತಿಯಲ್ಲಿ ನೋಡ್ಕೋಬೇಕಾಗಿರುವಂತಹ ಜವಾಬ್ದಾರಿ ನಮ್ಮದು ಅನ್ನೋದೇ ಗೊತ್ತಿಲ್ಲ ಈ ಬೇಕೂಪ್ಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ. ಸರ್ಕಾರಿ ಅಧಿಕಾರಿಗಳೇ ಇವತ್ತು ಜನಪರವಾಗಿ ಕೆಲಸ ಮಾಡೋದನ್ನ ಬಿಟ್ಟಾಗ ಸರ್ಕಾರಿ ಅಧಿಕಾರಿಗಳೇ ಇವತ್ತು ಕಮಿಷನರು ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿಗಳೇ ಇವತ್ತು ರೈತರು ಹಾಳಾಗೋಗ್ಲಿ, ರೈತರು ನಮ್ಗೇನಾಗಬೇಕು, ಕೊಟ್ಟು ತಗೊಂಡು ಹೋಗ್ತಾನೆ ದುಡ್ಡು, ನಮ್ಗೇನಾಗಬೇಕು, ಇಷ್ಟು ವರ್ಷ ನಡ್ಕೊಂಡು ಬಂದಿದೆ, ಇಷ್ಟು ವರ್ಷ ರೈತ MRPಗಿನ್ನ ಜಾಸ್ತಿ ಕೊಟ್ಟೆ ಯೂರಿಯಾ ತಗೊಂಡಿದ್ದಾನೆ, MRPಗಿನ್ನ ಜಾಸ್ತಿ ಬೆಲೆ ಕೊಟ್ಟೇನೆ ಹಲವಾರು ರಸಗೊಬ್ಬರಗಳನ್ನ ತೆಗೆದುಕೊಂಡಿದ್ದಾನೆ. ಈ ತರದ್ದು ಏನೋ ಲಿಂಕ್ ಪ್ರಾಡಕ್ಟು ಇನ್ನೊಂದು ಮತ್ತೊಂದು ಇವ್ರು ಏನೇ ಕೇಳಿದ್ರು ರೈತ ಇರಪ್ಪ ಬೆಳೆ ಬಿತ್ತುಬಿಟ್ಟಿದ್ದಾನೆ, ಬೆಳೆ ಅಥವಾ ಮಳೆ ಬಿದ್ದಿದೆ, ಹಸನಾಗಿದೆ ಭೂಮಿ, ಇವಾಗ ತೆಗೆದುಕೊಂಡ್ ರಸಗೊಬ್ಬರ ತಗೊಂಡ್ಬಂದು ಬಿತ್ತಿಲ್ಲ ಅಂತ ಅಂದ್ರೆ ನಾಳೆ ದಿವಸ ಅಲ್ಲಿ ಇನ್ನ ಏನು ಮಳೆ ಬಿತ್ತೋ ಸಮಯ ಮುಗ್ದೋಗ್ಬಿಟ್ಮೇಲೆ ಆಮೇಲೆ ಬಿತ್ತಕ್ಕಾಗುತ್ತಾ? ಆ ಕಾರಣಕ್ಕಾಗಿ ರೈತರು ಇವತ್ತು ಎಷ್ಟೇ ಎಂಥದೇ ತುರ್ತು ಎಂಥದ್ದೇ ಒಂದು ಏನೋ ಕಾಸ್ಟ್ ಆಗಲಿ, ಅದು ಎಷ್ಟೇ ಒಂದು ಬೆಲೆ ತತ್ತಾದ್ರೂ ಸರಿ, ಇವತ್ತು ರಸಗೊಬ್ಬರವನ್ನ ಇವರು ಮಾಡ್ತಾ ಇರುವಂತ ಎಲ್ಲ ಶೋಷಣೆಗಳನ್ನ ಅವರು ಸಹಿಸಿಕೊಂಡು ಇವತ್ತು ಅವರ ದುಡಿಮೆ ಎಷ್ಟು ಬರುತ್ತೋ ಗೊತ್ತಿಲ್ಲ ಪಾಪ ರೈತರಿಗೆ. ರೈತರು ಬಿತ್ತೋದ್ರಿಂದ ಬೆಳೆಯೋದ್ರಿಂದ ಪಾಪ ಅವ್ರಿಗೆ ಎಷ್ಟು ಲಾಭ ಬರುತ್ತೆ ನಮ್ಮೆಲ್ಲರೂ ಗೊತ್ತಿದೆ. ನಾವೆಲ್ಲ ರೈತರ ಮಕ್ಕಳಾಗಿ ಎಷ್ಟು ಲಾಭವನ್ನ ರೈತ ಮಾಡ್ತಾನೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ರೈತನನ್ನ ಈ ರೀತಿಯಾಗಿ ಶೋಷಣೆ ಮಾಡ್ತಾ ಇರುವಂತಹ ಒಂದು ವ್ಯವಸ್ಥಿತ ಜಾಲ ಇವತ್ತು ಸರ್ಕಾರವೇ ನಡೆಸ್ತಾ ಇದೆ, ಸರ್ಕಾರವೇ ಇದನ್ನ ಪೋಷಣೆ ಮಾಡ್ತಾ ಇದೆ. ಇಫ್ಕೋ ಕಂಪನಿಯವರು ನನಗೆ ಗೊತ್ತಿರೋ ಹಂಗೆ ಸರ್ಕಾರಕ್ಕೆ ಕಿಕ್ ಬ್ಯಾಕ್ಸ್ ಕೊಡ್ತಾ ಇದ್ದಾರೆ. ಸರ್ಕಾರಕ್ಕೆ ನೇರವಾಗಿ ಇವತ್ತು ಇಫ್ಕೋ ಕಂಪನಿಯವರು ಎಲ್ಲೆಲ್ಲಿ ಇವತ್ತು ಏನೋ ಈ ತರದ್ದು ಸರಬರಾಜು ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಇವರು ರಸಗೊಬ್ಬರವನ್ನ ತಯಾರಿಕೆ ಮಾಡಿ ಯಾವ್ಯಾವ ರಾಜ್ಯದಲ್ಲಿ ಇವತ್ತು ರೈತರಿಗೆ ಇವರು ಇದನ್ನ ರೈತರಿಗೆ ಹಂಚೋದಿಕ್ಕೆ ಡೀಲರ್ ಮುಖಾಂತರ ಕಳಿಸ್ತಾ ಇದ್ದಾರೆ. ಇವರು MRPಗಿನ್ನ ಕಡಿಮೆ ಬೆಲೆಗೆ ಡೀಲರ್ ಕೊಡಬೇಕಾಗಿತ್ತು, ಆದ್ರೆ ಇವರು MRPಗಿನ್ನ ಹೆಚ್ಚಿನ ಬೆಲೆ ಕೊಡ್ತಾ ಇರ್ತಾರೆ. ಅಥವಾ ಇವ್ರು ಹೇಳ್ದಂಗೆ ಇವ್ರ ಕಂಪನಿ ಪ್ರಾಫಿಟ್ ಆಗ್ಬೇಕು,
ರೈತರೇನಾದ್ರೂ ಆಗೋಗ್ಬಿಡ್ಲಿ, ಇಫ್ಕೋ ಕಂಪನಿ ಪ್ರಾಫಿಟ್ ಆಗ್ಬೇಕು. ಇಫ್ಕೋ ಕಂಪನಿ ಪ್ರಾಫಿಟ್ ಆಗಿ ನಡಿಬೇಕಂತ ಏನ್ ಮಾಡ್ಬೇಕು, ಇವರು ನಮ್ಮ ರಾಜಕಾರಣಿಗಳನ್ನ ಪ್ರಾಫಿಟಬಲ್ ಆಗಿ ನೋಡ್ಕೋಬೇಕು. ರಾಜಕಾರಣಿಗಳಿಗೆ ಏನ್ ಬೇಕು ಅದನ್ನ ಇವರು ಕೊಡ್ಬೇಕು. ಆ ತರದ್ದು ಒಂದು ವ್ಯವಸ್ಥಿತವಾದ ಜಾಲ ನಡೀತಾ ಇದೆ. ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಹೊಣೆ. ಇವತ್ತಂತೂ ಸದ್ಯಕ್ಕೆ ನಮಗೆ ಯಾರೋ ಕೃಷಿ ಸಚಿವರು, ಕೃಷಿಯನ್ನ ನಿಭಾಯಿಸುವಂತಹ, ಕೃಷಿ ಇಲಾಖೆಯನ್ನು ನಿಭಾಯಿಸುವಂತಹ ಸಚಿವರು ಇವತ್ತಿದ್ದಾರೆ ಅಂತ ಹೇಳಿ ನಮಗೆ ಅನಿಸಿಲ್ಲ. ಬಹುಶಃ ಯಾರು ಇಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರೇ ನೇರವಾಗಿ ಇವತ್ತು ಈ ಕೃಷಿ ಇಲಾಖೆನ ಗಮನಿಸ್ತಾ ಇರ್ಬೋದು ಮುಖ್ಯಮಂತ್ರಿಗಳಾಗಿ. ಹಾಗಾಗಿ ಅವರು ತುರ್ತಾಗಿ ಇದನ್ನ ಗಮನಿಸಬೇಕು. ನೀವು ಮುಖ್ಯಮಂತ್ರಿಗಳಾಗಿ ಕೇವಲ ಯಾರೋ ಒಬ್ರು ರಿಯಲ್ ಎಸ್ಟೇಟ್ ಅವರು, ಕಾರ್ಪೊರೇಟ್ ಕುಳಗಳು ಇವ್ರನ್ನ ಸಾಕೋದಿಕ್ಕೆ ಮುಖ್ಯಮಂತ್ರಿಗಳಾಗಿಲ್ಲ ಸ್ವಾಮಿ. ನೀವು ಈ ದೇಶದ, ಈ ರಾಜ್ಯದ ರೈತರನ್ನ ಕಾಪಾಡಬೇಕು. ಈ ರಾಜ್ಯದಲ್ಲಿ ರೈತರಾಗ್ತಾ ಇರುವಂತಹ ಅನ್ಯಾಯ, ದೌರ್ಜನ್ಯ, ರೈತರ ಮೇಲೆ ನಡೀತಾ ಇರುವಂತಹ ಶೋಷಣೆ, ಎಲ್ಲದರಿಂದ ರೈತರನ್ನ ಕಾಪಾಡುವಂತಹ ಜವಾಬ್ದಾರಿ ಮುಖ್ಯಮಂತ್ರಿಗಳಾಗಿ ನಿಮ್ಮ ಮೇಲೆ ಇದೆ. ಹಾಗಾಗಿ ನೀವು ಈ ಕೂಡಲೇ ಈ ತರದ ಇಫ್ಕೋ ಕಂಪನಿಯವರು ಯಾವ್ಯಾವ ದೇಶದ ಯಾವ್ಯಾವ ಭಾಗದಲ್ಲಿ ಇವರು ಕೋಪರೇಟಿವ್ ಸೊಸೈಟಿ ಅಂತ ಮಾಡ್ಕೊಂಡು ನಮ್ಮ ಕರ್ನಾಟಕಕ್ಕೆ ಬಂದಿರೋ ಗೊತ್ತಿರೋದು, ಕರ್ನಾಟಕದವರೋ ಗೊತ್ತಿಲ್ಲ. ಕರ್ನಾಟಕದವರಾದ್ರೆ ಕರ್ನಾಟಕದ ರೈತರಿಗೆ, ಕರ್ನಾಟಕದ ಜನರಿಗೆ, ಇಡೀ ದೇಶದ ಜನರಿಗೆ ಅನ್ನ ಕೊಡುವಂತ ರೈತರಿಗೆ ಇವರು ಮಣ್ಣು ತಿನ್ಸುವಂತ ಕೆಲಸವನ್ನ ಬಹುಶಃ ಇವರು ಇಫ್ಕೋದವರು ಮಾಡ್ತಾ ಇರ್ಲಿಲ್ಲ. ಈ ತರಕ್ಕೆ ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಇವ್ರು ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ, ಏನ್ ಕಿತ್ಕೋತೀರಾ ಕಿತ್ಕೊಳ್ಳಿ ನಮ್ಮ ಹತ್ರ, ಹೌದು ನಾವು ಮಾಡ್ತೀವಿ, ಮೋಸ ಮಾಡ್ತೀವಿ, ಏನ್ ಮಾಡ್ಕೋತೀರಾ ನೀವು, ನಾವು ಅನ್ಯಾಯ ಮಾಡ್ತೀವಿ, ಏನ್ ಮಾಡ್ಕೋತೀರಾ ನೀವು, ಏನ್ ಕಿತ್ಕೊಂಡ್ಬಿಡ್ತೀರಾ ನಮ್ಮ ಹತ್ರ ಅಂತ ಹೇಳಿ ಅನ್ನುವಂತಹ ಧೋರಣೆ ಇವ್ರದ್ದು. ನೋಡಿ, ಇಷ್ಟೆಲ್ಲ ನಾವು ವ್ಯವಸ್ಥಿತವಾಗಿ ಹೋರಾಟ ಮಾಡ್ತಾ, ಇಷ್ಟೆಲ್ಲ ಜನರಿಗೆ ತಿಳಿಸ್ತಾ, ಮತ್ತೆ ಜನಪರವಾಗಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟಿತವಾಗಿ ಕೆಲಸ ಮಾಡ್ತಾ ಇರುವಂತ ನಮಗೇನೆ ಇವರು ಈ ತರದ ದುರಹಂಕಾರ, ದರ್ಪ, ಮತ್ತೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವಂತಹ ಧೋರಣೆಯಲ್ಲಿ ಅವ್ರು ನಡ್ಕೋತಾರೆ ಅಂತ ಅಂದ್ರೆ, ಸಾಮಾನ್ಯ ರೈತ ತನಗಾಗ್ತಿರುವಂತ ಅನ್ಯಾಯವನ್ನ ಯಾವ ರೀತಿಯಾಗಿ ಅವನು ಧ್ವನಿ ಎತ್ತಕ್ಕೆ ಸಾಧ್ಯ ಆಗುತ್ತೆ, ಯಾವ ರೀತಿಯಾಗಿ ಅದನ್ನ ಪ್ರತಿಭಟಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಆದ್ರೆ ಒಂದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದೊಂದು ಬಹಳ ಗಂಭೀರವಾದ ಸಮಸ್ಯೆ. ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತನ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯ, ಇಡೀ ಭ್ರಷ್ಟ ವ್ಯವಸ್ಥೆ ಇವತ್ತು ರೈತನ ಮೇಲೆ ಮಾಡ್ತಾ ಇರುವಂತ ದೌರ್ಜನ್ಯ, ಶೋಷಣೆ ಇದಕ್ಕೆ ಯಾವುದೇ ತರದ ಬೆಲೆ ತತ್ತಾದ್ರೂ, ಎಂತದ್ದೇ ಹೋರಾಟ ಮಾಡಿ ಆದ್ರೂ ನಾವು ಈ ದಂಧೆ ಏನಿದೆ, ಈ ನೆಕ್ಸಸ್ ಏನಿದೆ, ಇವರೆಲ್ಲ ತಿಂದಿ ಕೊಪ್ಪಿದ್ದಾರೆ ಇವತ್ತು. ಈ ಇಫ್ಕೋ ತರದವರು, ಅಲ್ಯಾವ್ದು ಇಫ್ಕೋ ಬೇರೆ ಬೇರೆ ರಸಗೊಬ್ಬರ ತಯಾರಿಸುವಂತಹ ಕಂಪನಿಗಳು ಇವತ್ತು ರಾಜಕಾರಣಿಗಳನ್ನ ಬುಟ್ಟಿಗೆ ಹಾಕೊಂಡು, ರಾಜಕಾರಣಿಗಳಿಗೆ ಇವತ್ತು ನಮ್ಮನ್ನ ಆಳೋ ಅಂತವ್ರು ಎಂತ ಅಯೋಗ್ಯರು, ನೀಚರಪ್ಪ ಅಂತ ಅಂದ್ರೆ ಕೊನೆ ಪಕ್ಷ ರೈತರಿಗೂ ಋಣಿಯಾಗಿಲ್ಲ. ಈ ನಾಡಿಗೆ, ಈ ದೇಶಕ್ಕೆ ಅನ್ನ ಕೊಡುವಂತ ರೈತರಿಗೂ ಋಣಿಯಾಗಿಲ್ಲ. ಇಂತ ನೀಚರು ಇವತ್ತು ನಮ್ಮನ್ನ ಆಳ್ತಾ ಇದ್ದಾರೆ, ಅಂತ ಭ್ರಷ್ಟರು ಆಳ್ತಾ ಇದ್ದಾರೆ. ರೈತರ ಸಾವು, ರೈತರ ಬದುಕು ಹಾಳಾಗಿ, ರೈತ ನೇಣಾಕೊಂಡು, ರೈತ ಸತ್ರು ಪರವಾಗಿಲ್ಲ, ನಮಗೆ ಹಣ ಬೇಕು, ನಮಗೆ ದುಡ್ಡು ಬೇಕು ಅನ್ನುವಂತ ಹಣಬಾಕರು ಇವತ್ತು ರಾಜ್ಯವನ್ನ ಆಳ್ತಾ ಇರೋ ಕಾರಣಕ್ಕಾಗಿ ಇದು ನಡೀತಾ ಇದೆ. ಹಾಗಾಗಿ ಇವರೆಲ್ಲರ ಜಾಲ ಏನಿದೆ, ಭ್ರಷ್ಟಾಚಾರದ ಇವ್ರದ್ದು ಜಾಲವನ್ನ ಮಟ್ಟ ಹಾಕುವಂತಹ, ತಡೀತಕ್ಕಂತಹ, ಭೇದಿಸುವಂತಹ ಶಕ್ತಿ ಇವತ್ತು KRS ಪಕ್ಷಕ್ಕೆ ರಾಜ್ಯದ ಜನ ಕೊಟ್ಟಿದ್ದಾರೆ. ನಾವು ಅದನ್ನ ನಿಭಾಯಿಸ್ತೀವಿ. ನೀವು ನೋಡ್ತಾ ಇರೋ ಹಾಗೆ ಇವತ್ತು ಇಫ್ಕೋದವರು ಏನು ದುರಹಂಕಾರ, ದರ್ಪ, ದೌಲತ್ತನ್ನ ತೋರಿಸ್ತಾ ಇದ್ದಾರೆ. ನಾವು ಇಡೀ ರಾಜ್ಯದ ಜನರ ಪರವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದೀವಿ. ನಾವೇನೋ ಇಲ್ಲಿ ಬಂದು ನಮ್ಮ ವೈಯಕ್ತಿಕವಾಗಿ ನಿಮ್ಮ ಹತ್ರ ಮಾಹಿತಿ ತಗೊಂಡೋಗಿ ಇನ್ನೇನೋ ಬೇರೆ ಬೇರೆ ಜನ ಮಾಡ್ತಾರಲ್ಲ ಆ ತರ ಮಾಡೋದಕ್ಕೆ ನಾವು ಬಂದಿಲ್ಲ. ಬಹಳ ಸ್ಪಷ್ಟವಾಗಿ ಅವ್ರಿಗೆ ಕೇಳ್ತಾ ಇದೀವಿ, ಯಾವ ಕಾರಣಕ್ಕಾಗಿ ನಾವು ಇದನ್ನೆಲ್ಲವನ್ನು ನಿಮ್ಮ ಹತ್ರ ಮಾಹಿತಿ ಪಡ್ಕೋತಾ ಇದೀವಿ ಅಂತ. ಆದ್ರೆ ಅವೆಲ್ಲವನ್ನ ಕಳ್ಳರು, ಅವರು ಮೋಸಗಾರರು, ಅವ್ರು ಮೋಸ ಮಾಡ್ತಾ ಇದಾರೆ, ಕಳ್ತನ ಮಾಡ್ತಾ ಇದಾರೆ, ಲೂಟಿ ಮಾಡ್ತಾ ಇದಾರೆ. ಹಂಗಾಗಿ ಅವ್ರಿಗೆ ಕೊಡೋದಕ್ಕೆ ಇಷ್ಟ ಇಲ್ಲ ಮಾಹಿತಿಯನ್ನ. ಮಾಹಿತಿ ಕೊಟ್ರೆ ಸಿಗಾಕೋತಾರೆ. ಇಫ್ಕೋದವರು ಯಾವ ರೇಟ್ಗೆ ಬಿಲ್ ಮಾಡ್ತಾ ಇದಾರೆ ರಿಟೈಲರ್ಗೆ ಅನ್ನೋದನ್ನ ಮಾಹಿತಿ ಕೊಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತಲ್ಲ. 400 ರೂಪಾಯಿ ಇರೋಂತ ಎಷ್ಟಿದೆ ಯೂರಿಯಾ, 266 ರೂಪಾಯಿ ಇರೋ ಯೂರಿಯಾಗೆ ಇವ್ರು ಎಷ್ಟು ಬಿಲ್ ಮಾಡ್ತೀರಾ ಅಂತ ಹೇಳಿ ನಮ್ಗೆ ಗೊತ್ತಾಗ್ಬಿಟ್ರೆ, ಅವಾಗ ಮಾರ್ಜಿನ್ ಏನಂತ ನಮ್ಗೆ ಗೊತ್ತಾಗ್ಬಿಡುತ್ತಲ್ಲ. ಮಾರ್ಜಿನ್ ಗೊತ್ತಾಗ್ಬಿಟ್ರೆ ನಮ್ಗೆ ಎಲ್ಲ ಅರ್ಥ ಆಗ್ಬಿಡುತ್ತಲ್ಲ ಇವ್ರ ಸ್ಕ್ಯಾಮ್, ಇವ್ರದ್ದು ಏನೇನೋ ದಂಧೆ ಏನು ಅಂತ. 248 ಅಂತ ಹೇಳ್ಬಿಟ್ರು. 248 ಕೊಟ್ರೆ ರಿಟೇಲ್ ಅಲ್ಲಿ ಅವನು MRP ಗಿಂತ ಜಾಸ್ತಿ ಮಾರಲೇಬೇಕು. 260 ರೂಪಾಯಿ 248 ರೂಪಾಯಿ ಕೊಟ್ರೆ 10-15 ರೂಪಾಯಿ ಮಾರ್ಜಿನ್ ಕೊಟ್ರೆ ರಿಟೈಲರ್ಗೆ, ಅದು ಇಲ್ಲಿಂದ ತಗೊಂಡೋಗುವಂತ ಬಾಳಿಗೆನೋ ಅವ್ನು ರಿಟೈಲರ್ ಕೊಡ್ಬೇಕಂತ ಅಂದ್ರೆ ಹೆಂಗೆ MRP ಗಿಂತ ಕಡಿಮೆ ಅವ್ನು ಮಾರಕ್ಕಾಗುತ್ತೆ? ಅಂದ್ರೆ ರೈತರನ್ನ ಶೋಷಣೆ ಮಾಡೋದಕ್ಕೆ ರಿಟೈಲರ್ ಇವತ್ತು ನೇರ ಕಾರಣ ಸರ್ಕಾರ ಮತ್ತೆ ಈ ತರದ ಕಂಪನಿಗಳೇ. ಈ ಕಂಪನಿಗಳು ಮತ್ತೆ ಸರ್ಕಾರದ ದುರಾಸೆ, ಭ್ರಷ್ಟಾಚಾರದ ಕಾರಣಕ್ಕಾಗಿ ಇವತ್ತು ರೈತ MRP ಗಿಂತ ಜಾಸ್ತಿ ಬೆಲೆ ಕೊಡ್ತಾ ಇದ್ದಾನೆ. ಅದಕ್ಕೆ ರಿಟೈಲರ್ ಕಾರಣ ಅಂತ ಹೇಳಿ ನಮ್ಗೆ ಅನಿಸ್ತಾ ಇಲ್ಲ ಮೊದಲನೇ ಹಂತದಲ್ಲಿ. ಹೌದು, ರಿಟೈಲರ್ ಕಾರಣನೇ. ಆದ್ರೆ ರಿಟೈಲರ್ ಆ ರೀತಿಯಾಗಿ ಮಾಡೋದಕ್ಕೆ ನಿಜವಾದ ಮೂಲ ಕಾರಣ ಯಾರು ಅಂತ ಅಂದ್ರೆ ಸರ್ಕಾರ ಮತ್ತೆ ಈ ತರದ ಕಂಪನಿಗಳು. ಹಾಗಾಗಿ ಇದನ್ನ ಎಂಥದ್ದೇ ಸಂದರ್ಭ ಆದ್ರೂ, ಎಂಥದ್ದೇ ಹೋರಾಟ ಆದ್ರೂ, ಎಷ್ಟೇ ಬೆಲೆ ತತ್ತಾದ್ರೂ ನಾವು ಈ ಸಾರಿ
ಈ ಸಾರಿ ಮಳೆಗಾಲ ಮತ್ತೆ ಬಿತ್ತನೆ ಮುಗಿಯೋದ್ರೊಳಗಡೆ ರಾಜ್ಯದ ರೈತರಿಗೆ ನಾವು MRP ಬೆಲೆಯಲ್ಲಿ MRP ಬೆಲೆಗೆ ರಸಗೊಬ್ಬರ ತಲುಪುವ KRS ಪಕ್ಷ ಮಾಡುತ್ತೆ. ಅದ್ರ ಹಿಂದೆ ಯಾವನಾದ್ರೂ ಇರ್ಲಿ ಎಂತ ಕಳ್ಳ, ಎಂತ ಭ್ರಷ್ಟ, ಎಂತ ನೀಚ, ಈ ತರದ ಎಂತಹ ಅಕ್ರಮ ಕಂಪನಿಗಳು, ಇಫ್ಕೋ ತರದ 1000 ಅಕ್ರಮ ಕಂಪನಿಗಳಿದ್ರು ಪರವಾಗಿಲ್ಲ, ನಾವು ಅವರ ಬಂಡವಾಳವನ್ನ ಭೇದಿಸಿ, ಅವರ ಏನು ಈ ತರದ ಒಂದು ಜಾಲ ಇದೆ ಆ ಜಾಲವನ್ನ ಭೇದಿಸಿ ರೈತರಿಗೆ MRPಯಲ್ಲಿ ರಸಗೊಬ್ಬರಗಳು ಸಿಗೋ ಹಾಗೆ ಸರ್ಕಾರ ನಮ್ಮ ತೆರಿಗೆ ಹಣದಲ್ಲಿ ಸ್ವಾಮಿ, ನಮ್ಮೆಲ್ಲರ ತೆರಿಗೆ ಹಣದಲ್ಲಿ ಸಬ್ಸಿಡಿ ಕೊಟ್ಟು ರೈತರ ಉದ್ಧಾರ ಆಗಲಿ ಅಂತ ಹೇಳಿ ರೈತರಿಗೆ ರಸಗೊಬ್ಬರ ಕೊಡ್ತಾ ಇರೋದು. ನೀವು ಅದರಲ್ಲಿ ಈ ಕಡೆ ಸಬ್ಸಿಡಿ ನಾವು ಕೊಡೋದು ನಮ್ಮ ತೆರಿಗೆ ಹಣದಲ್ಲಿ, ನೀವು ಇನ್ನೂ ಹೊರೆ ಹಾಕ್ಬಿಟ್ಟು ರೈತ ಹತ್ರ ಇನ್ನೊಂದು ಸ್ವಲ್ಪ ಹಿಂಗೆ ಲೂಟಿ ಮಾಡೋದು ಯಾವ ನ್ಯಾಯ ಇದು? ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನ ಬಹಳ ಗಂಭೀರವಾಗಿ ಹೋರಾಟವನ್ನ ತೆಗೆದುಕೊಂಡಿದೆ. ರಾಜ್ಯವ್ಯಾಪಿ ಇವತ್ತು ರೈತರಿಗೆ ವಿಚಾರವಾಗಿ ರೈತರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡೋದ್ರ ಜೊತೆಗೆ ಯಾರೆಲ್ಲ ಇದ್ದಾರೆ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳ ಹೊಣೆ. ಇವತ್ತಂತೂ DK ಶಿವಕುಮಾರ್ ಅವರೇ ಇದಕ್ಕೆ ನೇರವಾಗಿ ಹೊಣೆ. ರೈತರಾಗ್ತಾ ಇರುವಂತಹ ಅನ್ಯಾಯ, ಮೋಸ, ದೌರ್ಜನ್ಯ, ಶೋಷಣೆ, ರೈತರಾಗ್ತಾ ಇರುವಂತಹ ಎಲ್ಲ ನಷ್ಟಕ್ಕೆ ಮುಖ್ಯಮಂತ್ರಿಗಳೇ ನೇರ ಹೊಣೆ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಕೂಡಲೇ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಏನ್ ಸಮಸ್ಯೆಗಳಿದಾವೆ ಅದನ್ನು ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು. ಬಗೆಹರಿಸಿಲ್ಲ ಅಂತಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆ ತಾಕತ್ತಿದೆ, ಆ ಕೆಲಸ ಮಾಡುವಂತಹ ಶಕ್ತಿಯನ್ನು ಇವತ್ತು ರಾಜ್ಯದ ಜನ ನಮ್ಗೆ ಕೊಟ್ಟಿದ್ದಾರೆ. ನಾವು ನಿಭಾಯಿಸ್ತೀವಿ, ತೋರಿಸ್ತೀವಿ. ಇದರ ಹಿಂದೆ ಎಂತೆಂತ ನೀಚರು, ಭ್ರಷ್ಟರು, ಲಫಂಗಗಳು ಇವತ್ತು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಾಜ್ಯದ ಜನರ ಮುಂದೆ ಅನಾವರಣ ಮಾಡುವಂತ, ಅವ್ರ ಮುಖಗಳನ್ನ ಅನಾವರಣ ಮಾಡುವಂತ ಕೆಲಸವನ್ನ KRS ಪಕ್ಷ ಮಾಡುತ್ತೆ. ರಾಜ್ಯದ ಜನ ಬಹಳ ಮುಖ್ಯವಾಗಿ ರೈತರು ದಯವಿಟ್ಟು ನಿಮ್ಗೆ ಆಗ್ತಿರುವಂತ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿ KRS ಪಕ್ಷದ ಜೊತೆನಲ್ಲಿ ನಿಲ್ಲಿ. ಯಾವುದೇ ಪಕ್ಷ ಇವತ್ತು ಕಾಂಗ್ರೆಸ್, BJP, JDS ಇದುವರೆಗೂ ಯಾವತ್ತೇ ಆದ್ರೂ ನಿಮಗೆ ಇಷ್ಟೆಲ್ಲ ನಿಮ್ಗೆ ಅನ್ಯಾಯ ಆಗ್ತಾ ಇದ್ರು. ಪ್ರತಿ ವರ್ಷ ನೀವು MRPಗಿಂತ ಜಾಸ್ತಿ ಬೆಲೆಗೆ ಕೊಟ್ಟು ನೀವು ಏನು ರಸಗೊಬ್ಬರವನ್ನ ತೆಗೆದುಕೊಳ್ತಾ ಇದ್ರು ಕೂಡ ಒಂದೇ ಒಂದು ಪಕ್ಷ, ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರು ನಿಮ್ಗೆ ಅದಕ್ಕೆ ನ್ಯಾಯ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಲ್ಲ. ವಿರೋಧ ಪಕ್ಷದಲ್ಲಿರುವಂತ ಪಕ್ಷನೂ ಪ್ರಾಮಾಣಿಕವಾಗಿ ಮಾಡಿಲ್ಲ. ಇವತ್ತು KRS ಪಕ್ಷ ಅಂತ ಒಂದು ಕೆಲಸವನ್ನ ಮಾಡೋದಕ್ಕೆ ಹೋರಾಟದ ಮುಖಾಂತರ ಮುಂದಾಗಿದೆ. ದಯವಿಟ್ಟು ರಾಜ್ಯದ ರೈತರು ಈ ವಿಚಾರವಾಗಿ ಧ್ವನಿ ಎತ್ತಿ ನಿಮ್ಮ ಸಮಸ್ಯೆಗಳೇನಿದೆ, ನಿಮ್ಮ ಕಷ್ಟಗಳೇನಿದೆ, ನಿಮ್ಗೆ ಯಾವ ರೀತಿ ಮೋಸ ಆಗ್ತಾ ಇದೆ, ನಮ್ಮ ಪಕ್ಷದಲ್ಲಿ ಒಂದು ಕಾಲ್ ಸೆಂಟರ್ನ ಮಾಡಿದ್ದೀವಿ ನಿಮಗೋಸ್ಕರನೇ. ದಯವಿಟ್ಟು ಅದಕ್ಕೆ ಮಾಹಿತಿ ನೀಡಿ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ಇದಕ್ಕೆ ಬೇಕಾಗಿರುವಂತಹ ಅಗತ್ಯ ಇರುವಂತಹ ಹೋರಾಟವನ್ನ ಕಟ್ಟೋದ್ರ ಮುಖಾಂತರ ಈ ನೆಕ್ಸಸ್ ಏನಿದೆ ಇದನ್ನ ಮುರಿಯುವಂತಹ, ಮತ್ತೆ ಆ ಮುಖಾಂತರ ರೈತರಿಗೆ MRP ಬೆಲೆಗೆ ಯಾವುದೇ ಶೋಷಣೆ ಇಲ್ಲದೆ MRP ಬೆಲೆಗೆ ನಿಗದಿತ ಸಮಯಕ್ಕೆ ರಸಗೊಬ್ಬರ ಸಿಗುವ ಹಾಗೆ ಮಾಡುವಂತಹ ಕೆಲಸವನ್ನ, ಹೋರಾಟವನ್ನ KRS ಪಕ್ಷ ಮಾಡುತ್ತೆ. ನೀವು ನಮ್ಮ ಜೊತೆಗಿರಿ ಅಂತ ಹೇಳಿ ರಾಜ್ಯದ ಎಲ್ಲ ರೈತ ಮಿತ್ರರಲ್ಲಿ ಕೇಳ್ಕೊತಾ ಈ ಒಂದು ಲೈವ್ ಕಾರ್ಯಕ್ರಮವನ್ನ ಒಂದು DK ಶಿವಕುಮಾರ್ ಅವರಿಗೆ, ನೀವು ರೈತರು 2 ರೇಟು ಹೊಡೆದ್ರೂ ಪರವಾಗಿಲ್ಲ, ನಾನು ಬಿಡದಿ ಬೈರಮಂಗಲದ ಜಮೀನಲ್ಲಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ, ಅದನ್ನೇ ನೀವು ಇಲ್ಲಿ ಮಾಡಿದಿದ್ರೆ ನಿಮಗೆ ರೈತರ ಆಶೀರ್ವಾದ ಸಿಗ್ತಾ ಇತ್ತು. ಮುಂದಿನ ಸಲ ಮತ್ತೆ ನೀವೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ಬೋದು ನೇರವಾಗಿ. ಇಲ್ಲಿ ಡೆಲ್ಲಿಗೆ ಹೋಗಿ ಲಾಬಿ ಮಾಡಿಕೊಂಡು 100 ಸಲ ನಿಮ್ಮ ಮಿನಿಸ್ಟರ್ಗಳನ್ನ ಕರ್ಕೊಂಡು ಮೇಲೆ ಕೆಳಗೆ ಮಾಡೋ ಅಗತ್ಯ ಇರಲಿಲ್ಲ. ನೀವು ರೈತರಿಗೋಸ್ಕರ ನಿಜವಾಗ್ಲೂ ನಿಮ್ಮ ಏನು ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಅಂದ್ರೆ ನೀವು ಈ ಕೆಲಸಕ್ಕೆ ಮೊದಲನೇ ಕೈ ಹಾಕಬೇಕು. ಯಾಕಂದ್ರೆ ಕೃಷಿ ಇಲಾಖೆ ನಿಮ್ಮ ಕೈಯಲ್ಲೇ ಇದೆ. ಇವಾಗ ನೀವು ರೈತರಿಗೆ ಪ್ರಾಮುಖ್ಯತೆ ಕೊಟ್ಟು, ಈಗ ಸಮಯ ಮುಂಗಾರು ಇವಾಗ ಬಂದಿದೆ, ಇನ್ನು 1 ತಿಂಗಳು 2 ತಿಂಗಳು ಆದ್ಮೇಲೆ ಉಪಯೋಗ ಇಲ್ಲ ನಿಮ್ದು ಯಾವುದೇ ಕ್ರಮ ತಗೊಂಡ್ರೆ ಈಗಲೇ ತಕ್ಷಣದಲ್ಲೇ ತಗೋಬೇಕು. ಇಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಲಿ, ಆಯುಕ್ತರಾಗಲಿ ಅವರು ಮಾಡುವಂತ ಸ್ಥಿತಿಲಿ ಇಲ್ಲ. ಮಾಡಿದ್ರೆ ನಿಮ್ಮ ಕೈಯಲ್ಲಿ ಸಾಧ್ಯ ಇರುತ್ತೆ. ನಿಮ್ಗೆ ಆಗಿಲ್ವಾ, ನಾವು ನೇರವಾಗಿ ಅಲ್ಲಿ ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ಹತ್ರನೇ ನಮ್ಮ ನಿಯೋಗ, KRS ಪಕ್ಷದ ನಿಯೋಗ ಹೋಗುತ್ತೆ. ಅಲ್ಲಿ ಅವ್ರನ್ನ ಹೋಗಿ ಪ್ರಶ್ನೆ ಮಾಡುತ್ತೆ. ನೀವು ರಾಜ್ಯದವರು ಅಯೋಗ್ಯರು, ನೀವು ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ನಡೆಸುವಂತವ್ರು ಅಸಮರ್ಥರು. ಆ ಕಾರಣಕ್ಕಾಗಿ ನಾವು ಕೇಂದ್ರ ಸರ್ಕಾರದ ಕೇಂದ್ರ ಮಂತ್ರಿಗಳನ್ನ ಅಪ್ರೋಚ್ ಮಾಡ್ಬೇಕಂತ ಸಂದರ್ಭ ಸೃಷ್ಟಿಯಾಗುತ್ತೆ. ನಿಮಗೆ ನೀವು ಅವಮಾನ ಮಾಡಿಸ್ಕೋಬೇಕಾ, ಆಕ್ಷನ್ ತಗೋಬೇಡಿ. ಅವಮಾನದಿಂದ ಪಾರಾಗಬೇಕಾ, ಆಕ್ಷನ್ ತಗೊಳ್ಳಿ. ಕರ್ನಾಟಕದಲ್ಲಿ KRS ಪಕ್ಷ ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದೆ, ಅದನ್ನ ಪಾಸಿಟಿವ್ ಆಗಿ ಮಾಡ್ತಾ ಇದೆ. ಅದನ್ನ ನೀವು ಪಾಸಿಟಿವ್ ಆಗಿ ತಗೊಂಡು ನಿಮ್ಮ ಲಾಭಕ್ಕಾಗಿ ನೀವು ಬಳಸ್ಕೊಳ್ಳಿ, ರೈತರಿಗೆ ಸಹಾಯ ಮಾಡಿ. ಈಗ ಇಲ್ಲಿ ಯಾರು ಇಲ್ಲಿ ಕೂತಿದ್ದಾರೆ, ಯಾವ ರೀತಿ ಇವರು ನಮಗೆ ಬ್ರೈನ್ ವಾಶ್ ಮಾಡಿ ಕಳಿಸಿದ್ರು ಅಂದ್ರೆ ಅವ್ರಿಗೆ ಗೊತ್ತಿದೆ ಯಾರು ಏನು ನಮ್ಮ ಹತ್ರ ಕಿತ್ಕೊಳ್ಳೋಕ್ಕಾಗಲ್ಲ. ಆಲ್ರೆಡಿ ನಾವು ಕಳಿಸೋದಂತದನ್ನ ಕಳಿಸ್ಬಿಟ್ಟಿದೀವಿ, ದುಡ್ಡುಗಳನ್ನ, ಸೂಟ್ ಕೇಸ್ಗಳನ್ನ ಅನ್ನುವಂಥ ರೀತಿ ಇಲ್ಲಿ ನಡ್ಕೊಂಡಿದ್ದಾರೆ. ಆದ್ರಿಂದಾಗಿ ಇದು ನಿಮಗೆ ಕೊನೆಯ ಎಚ್ಚರಿಕೆ. KRS ಪಕ್ಷ ಮಾತ್ರ ಈ ಮಾಫಿಯಾವನ್ನ, ರಸಗೊಬ್ಬರ ಮಾಫಿಯಾವನ್ನ ಬೇರು ಸಮೇತ ಕಿತ್ತಾಕೋದಕ್ಕೆ ಮುಂದಾಗಿದೆ. ಮಾಡೇ ಮಾಡ್ತೀವಿ. ಇಷ್ಟು ಹೇಳ್ತಾ ಇವತ್ತಿನ ಈ ಲೈವ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ.
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಜೈ. ಕೆಆರ್ಎಸ್ ಪಕ್ಷಕ್ಕೆ, ಜೈ. ರವಿಕೃಷ್ಣ ರೆಡ್ಡಿ ಅವರಿಗೆ, ಜೈ. ಕೆಆರ್ಎಸ್ ಪಕ್ಷದ ವೀರ ಸೈನಿಕರಿಗೆ, ಜೈ. ಅನ್ನದಾತರಾದ ರಾಜ್ಯದ ರೈತರಿಗೆ ಜೈ.